ನಮಸ್ಕಾರ ವೀಕ್ಷಕರೇ, ತಾರೀಕು 5 ರಾತ್ರಿ 8:30 ಆಗಿದೆ. ಈಗ 1250 ಬುಕ್ ಹೋಗ್ತಾ ಇದೆ. ಇದು 600 ಬುಕ್ಕು ಈಗ ರೆಡಿಯಾಗಿರೋದು. ಮೇಲ್ಗಡೆಯಿಂದ 600 ಬರ್ತಾ ಇದೆ. ಈಗ ಇಲ್ಲಿ ಗಾಡಿ ಅನ್ಲೋಡ್ ಮಾಡ್ತಿದ್ದಾರೆ, ನೋಡ್ಬೋದು. ಅದ್ರಲ್ಲಿ ಜಾಗನೇ ಇಲ್ಲ, ಹಾಗಾಗಿ ಇನ್ನೊಂದು 2 ಗಾಡಿ ಬಂದಿತ್ತು. ಒಂದು ಗಾಡಿಯಲ್ಲಿ ಫುಲ್ ಆಗ್ಲಿಕ್ಕೆ ಅಂತೇಳಿ ಇದರಿಂದ ಅದನ್ನ ಹಾಕಿ ಇಲ್ಲಿ ಮುಂದ್ಗಡೆ ನಿಂತಿದ್ದೆ, ಆ ಗಾಡಿಯಲ್ಲಿ ಹೋಗ್ತಾ ಇರೋದು. ಸೊ ಇಷ್ಟು ಪಾರ್ಸಲ್ ಈಗ ಹೋಗ್ತಾ ಇದೆ. ನಮ್ಮ ಪ್ರಕಾರ 90% ಪಾರ್ಸಲ್ಸ್ ಎಲ್ಲ ಹೋಗಾಗಿದೆ. ಇನ್ನೂ 10% ಏನಂತ ಹೇಳಿದ್ರೆ, ಈ ಮಿಕ್ಸ್ ಮಾಡಿರ್ತಾನೆ ಅಕ್ಕಿ ಒಟ್ಟಿಗೆ ಸ್ಕೆಚ್ ಪೆನ್ ಒಟ್ಟಿಗೆ ಬುಕ್. ನಾ ಹೇಳಿದ್ದೆ ಫಸ್ಟು, ಅದರೊಟ್ಟಿಗೆ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಕೇವಲ ಬುಕ್ ಅಷ್ಟೇ ಮಾಡಿ ಅಂತೇಳಿ. ಸ್ವಲ್ಪ ಜನ ಸ್ಕೆಚ್ ಪೆನ್ ಅದನ್ನೆಲ್ಲ ಮಿಕ್ಸ್ ಮಾಡಿದ್ರಿಂದ ನಮಗೆ ಅದು ಸಪ್ರೇಟಾಗಿ ಕಳಿಸ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಈಗ ಅದನ್ನು ಬುಧವಾರ ಅಂದರೆ ಈ ಕಾರ್ಕಳಕ್ಕೆ ಹೋದ್ಕೊಳ್ಳೇನೆ ಅಲ್ಲಿಂದ ಅಕ್ಕಿ ಒಟ್ಟಿಗೆ ಸ್ಕೆಚ್ ಪೆನ್ ಒಟ್ಟಿಗೆ ಬುಕ್ ಒಟ್ಟಿಗೆ ಮತ್ತು ಇನ್ನಿತರ ಐಟಮ್ ಒಟ್ಟಿಗೆ ಬುಕ್ ಆಗಿರೋದನ್ನು ಅದರೊಟ್ಟಿಗೆ ಮಿಕ್ಸ್ ಮಾಡಿ ಅದನ್ನ ಕಳಿಸ್ಕೊಡ್ತೇವೆ. ಇದು ನೋಡಲಿಕ್ಕೆ ತುಂಬ ಕಡಿಮೆ ಅನಿಸ್ತಿದೆ, 650, ಬಟ್ 1250 ಮೇಲ್ಗಡೆಯಿಂದ ಬರ್ತಾ ಇದೆ. ಈಗ ಇದೆಲ್ಲ ಹೊಸ ಪ್ರಿಂಟ್ ಹಾಕ್ಲಿಕ್ಕೆ ಬಂದಿರೋದು. ಇದು ನೆಕ್ಸ್ಟ್ ಒಂದು ಏನೋ ಚಿಕ್ಕ ತಪ್ಪುಗಳಿದೆ ಅಂತೆ, ಅದನ್ನ ರೆಡಿ ಮಾಡಿಬಿಟ್ಟು ಇದು ನೆಕ್ಸ್ಟ್ ಮತ್ತೆ ಪ್ರಿಂಟಿಗೆ ಹೋಗುತ್ತೆ. ಇದು ಯಾವಾಗ ಅಂದರೆ ಇನ್ನೊಂದು ವಾರದಲ್ಲಿ ಇದು ಹೋಗುತ್ತೆ. ಹೆಚ್ಚು ಕಡಿಮೆ 10,000 ಪ್ರಿಂಟು ನೆಕ್ಸ್ಟ್ ಇದರಲ್ಲಿ ಹೋಗ್ತಾ ಇದೆ. ಈ ಬುಕ್ ತೊಗೊಂಡಾಗ ನಿಮ್ಗೆ ಏನು ಸಿಗಬೇಕು ಅದು ಸಿಗುತ್ತೆ. ಅದಕ್ಕಿಂತ ಮೇಲಾಗಿ ನಿಮಗೆ ನೀವು ಅನ್ಕೋಬೋದು, ಇದು ಬುಕ್ಕಲ್ಲಿ ಇಷ್ಟು ಕಂಟೆಂಟ್ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ. ಅಷ್ಟು ಕಂಟೆಂಟ್ ಕೊಟ್ಟಿದ್ದೇವೆ, ನೀವು ತರಿಸ್ಕೊಳ್ಳಿ. 350 ಪ್ರೋಟೋಕಾಲ್ಗಳಿದೆ. ಇದನ್ನ ತೊಗೊಳ್ಬೇಕಂತ ಹೇಳಿದ್ರೆ ayushmandalam.shopಗೆ ನೀವು ವಿಸಿಟ್ ಮಾಡ್ಬೋದು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಈ ಕೊಟ್ಟಿರೋ ನಂಬರ್ಗೆ ಹಾಯ್ ಅಂತ ಕಳಿಸಿ, ನಿಮಗೆ ಲಿಂಕ್ ಬರುತ್ತೆ, ಅಫಿಷಿಯಲ್ ಲಿಂಕು, ಅದು ಥ್ರೂ ಮಾಡ್ಬೋದು. ನಾವು ಯಾರಿಗೂ ಕೂಡ ಫೋನ್ಪೇ ಗೂಗಲ್ ಪೇ ಮಾಡ್ಲಿಕ್ಕೆ ಹೋಗಬೇಡಿ. ಸಪ್ರೇಟಾಗಿ ಅವ್ರ ನಂಬರ್ಗಳಿಗೆಲ್ಲನೂ ನಾವು ಯಾರಿಗೂ ಕೊಡಲ್ಲ, ಡೈರೆಕ್ಟಾಗಿ ನಮ್ಮ ಪೇಜಿಂದ ಬರುತ್ತೆ. ಮತ್ತು ಪೇಜ್ಗಳನ್ನು ಯಾರಾದರೂ ರೆಕಾರ್ಡ್ ಮಾಡಿ ಹಾಕಿರ್ಬೋದು. ನಮ್ಮ ಪೇಜ್ ನೋಡಿ ನೀವು, ಆಯುಷ್ಮಂಡಲಂ ಅನ್ನೋದು 6 ಲಕ್ಷ ಜನ ಇದ್ದಾರೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಒಂದು 3 ಲಕ್ಷ ಜನ ಇದ್ದಾರೆ. ಸೊ ಅದು ನೋಡಿಬಿಟ್ಟು ನೀವು ಬುಕ್ ಮಾಡ್ಕೊಳ್ಳಿ, ನಿಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ಇಲ್ಲ ಡೈರೆಕ್ಟಾಗಿ ayushmandalam.shop ಹೋಗಿ ಆರ್ಡರ್ ಮಾಡಿ ಮನೆಗೆ ಬರುತ್ತೆ. ಧನ್ಯವಾದ. ಈಗ ಮನೆ ಹೋಗ್ತಿದ್ದೆ ನಾವು ಮಾಡಿ ಬೆಳಗ್ಗೆಯಿಂದ. ಧನ್ಯವಾದ.